ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸಾಂಖ್ಯಯೋಗದ 45 ಮತ್ತು 46ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆಯೇ ಶ್ರೀಕೃಷ್ಣ ಏನು ಹೇಳಿದ ಅಂದರೆ, ಯಾರು ಕರ್ಮಕಾಂಡದ ಬಗ್ಗೆ ಮತ್ತು ಕರ್ಮಯೋಗದ ಬಗ್ಗೆ ಹೇಳಿದ, ಯೋಗ ಅಂದ್ರೇನು ಅಂತ ಶ್ರೀಕೃಷ್ಣ ಹೇಳಿದ. ನೀನು ಕರ್ಮಯೋಗದಲ್ಲಿರಬೇಕು. ಕರ್ಮಯೋಗದಲ್ಲಿದ್ದರೆ ನಿನಗೆ ಅತ್ಯಂತ ಸುಖ. ಕರ್ಮ ಫಲದ ಬಗ್ಗೆ ಯೋಚನೆ ಮಾಡಬೇಡ, ಕರ್ಮವನ್ನಷ್ಟೇ ನೀನು ಮಾಡಬೇಕು, ಕೆಲಸವನ್ನಷ್ಟೇ ಮಾಡಬೇಕೇ ಹೊರತು ಕೆಲಸದ ಬಗ್ಗೆ ಫಲಾಪೇಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡೋದು ತಪ್ಪಾಗತ್ತೆ ಅಂತ ಶ್ರೀಕೃಷ್ಣ ಹೇಳ್ದ. ಯಾವುದೇ ರೀತಿಯ ಅಪೇಕ್ಷೆ, ಯಜ್ಞ ಮಾಡಬೇಕಾದ್ರೂ ನನಗೆ ಸ್ವರ್ಗ ಸಿಗತ್ತೆ ಅಂತ ಯಜ್ಞ ಮಾಡೋದಾಗಲಿ, ನನಗೆ ಇಂಥದ್ದು ಸಿಗತ್ತೆ ಅಂತ ಯಜ್ಞ ಮಾಡೋದಾಗಲಿ, ಅದು ಸರಿಯಾದ ಯಜ್ಞ ಆಗಲ್ಲ. ಕರ್ಮದ ಫಲವನ್ನು ಅಪೇಕ್ಷಿಸುತ್ತಾ ಮಾಡೋ ಯಜ್ಞ ನಿನಗೆ ಸರಿಯಾದ ಫಲವನ್ನು ಕೊಡಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾರೆ. ನೀನು ಕರ್ಮದ ಬಗ್ಗೆ ಮಾತ್ರ ಆಸಕ್ತಿ ಇಟ್ಕೋಬೇಕು ಅಂತ ಹೇಳಿ 45ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳ್ತಾರೆ. ಅಂದರೆ ತ್ರೈಗುಣ್ಯ ವಿಷಯ ವೇದಗಳು 3 ಗುಣಗಳನ್ನು ಹೇಳುತ್ತೆ: ರಜೋಗುಣ, ತಮೋಗುಣ ಮತ್ತು ಸತ್ವಗುಣ. 3 ಗುಣಗಳು ಒಂದು ರೀತಿಯಲ್ಲಿ ಬಂಧನಕ್ಕೊಳಪಡಿಸುತ್ತೆ ನಿನ್ನನ್ನು. ಈ ವೇದ ಹೇಳೋ 3 ಗುಣಗಳು ನಿನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಂಧನಕ್ಕೊಳಪಡಿಸುತ್ತೆ. ಒಂದು ತುಂಬ ಕೆಟ್ಟಿರ್ಬೋದು, ಒಂದು ಮಧ್ಯಮ ಸ್ಥಿತಿ ಇರ್ಬೋದು, ಒಂದು ಉತ್ತಮವಾಗಿರ್ಬೋದು. ಆದರೆ 3 ನಿನ್ನನ್ನು ಒಂದು ಬಂಧನಕ್ಕೊಳಪಡಿಸುತ್ತೆ. ರಜೋಗುಣ ಅಂದರೆ ಕೆಟ್ಟದ್ದು ಅಂತ ಹೇಳ್ಬೋದು. ಸತ್ವಗುಣ ಅಂದರೆ ತುಂಬ ಒಳ್ಳೆಯದು ಅನ್ಬೋದು. ಆದರೆ ಎಲ್ಲನೂ ಒಂದು ಬಂಧನಕ್ಕೆ ನಿನ್ನನ್ನು ಒಳಪಡಿಸುತ್ತೆ, ಯಾವುದೂ ನಿನ್ನನ್ನು ಹೊರತು ಮಾಡಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ನೀನೇನೋ ಒಳ್ಳೆಯದು ಮಾಡ್ತಾ ಇದ್ದೀನಿ ಅನ್ನೋದು ಮಾಡ್ತಾ ಕರ್ಮ ಫಲದ ಬಗ್ಗೆ ಆಸಕ್ತಿ ಇಟ್ಕೊಂಡ್ರೆ ಅದು ಸತ್ವಗುಣವಾದರೂ ನಿನ್ನನ್ನು ಬಂಧನಕ್ಕೆ ಒಳಪಡಿಸುತ್ತೆ, ಅದು ನಿನ್ನನ್ನು ಬಂಧಿಸುತ್ತೆ. ಅದು ಈ 3 ಗುಣಗಳನ್ನು ಬಿಟ್ಟು ಮೇಲೆ ಬಂದರೆ ಅದು ನಿಜವಾಗ್ಲೂ ಒಂದು ಒಳ್ಳೆಯ ಕರ್ಮಯೋಗ ಆಗತ್ತೆ. ನೀನು ಒಳ್ಳೆಯದು ಅಂದ್ಕೊಂಡು ತುಂಬ ಅದಕ್ಕೆ ಹಚ್ಕೋಬಾರ್ದು, ಕೆಟ್ಟದ್ದನ್ನು ಮುಟ್ಟಕ್ಕೆ ಹೋಗಬಾರ್ದು, ತಾಮಸಿಕ ಗುಣಗಳನ್ನು ಹತ್ತಿರಕ್ಕೆ ಬಿಟ್ಕೋಬಾರ್ದು. ಆದರೆ ಸತ್ವಗುಣನೂ ಕೂಡ ನಿನಗೆ ಬಂಧನಕ್ಕೆ ಒಳಪಡಿಸುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನೇ ಮುಂದೆ 46ನೇ ಶ್ಲೋಕದಲ್ಲಿ ಬಂದು ಯಾವನಾರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತ ಅಂತ ಹೇಳ್ತಾರೆ. ಯಾವನಾರ್ಥ ಉದಾಪಾನೆ ಅಂದರೆ ನೀನು ದೊಡ್ಡದೊಂದು ಸಾಗರ ಇರ್ಬೋದು, ದೊಡ್ಡದೊಂದು ನೀರಿನ ಸುತ್ತಲೂ ನೀರಿಂದನೇ ಆವೃತವಾಗಿರ್ಬೋದು. ಆದರೆ ನಿನಗೆ ಆ ಸಮಯಕ್ಕೆ ನಿನಗೆ ಒಂದು ಹನಿ ನೀರೇ ನಿನಗೆ ಎಷ್ಟು ಉಪಯೋಗ ಆಗುತ್ತೋ ಒಂದು ದೊಡ್ಡ ಸಾಗರನೇ ನೀನು ಸುತ್ತ ಇದ್ದರೂ ಅಷ್ಟೇ ಉಪಯೋಗ ಆಗೋದು. ಅಂದರೆ ತತ್ವಜ್ಞಾನಿಗೆ ಅವನು ಎಲ್ಲನೂ ತಿಳ್ಕೊಂಡಿದ್ರು, ತತ್ವಜ್ಞಾನದ ಎಲ್ಲವನ್ನ ತಿಳ್ಕೊಂಡಿದ್ರು ಕೂಡ ಅವನಿಗೆ ಒಂದು ಸಣ್ಣ ವಿಚಾರದಷ್ಟೇ ಮಿಕ್ಕದ್ದೆಲ್ಲವೂ ಮುಖ್ಯವಾಗಿರುತ್ತೆ. ನಾವು ಸುತ್ತಲೂ ನೀರಿದೆ ಅಂತ ಎಲ್ಲ ನೀರನ್ನು ನಾವು ಕುಡಿಯೋಕ್ಕಾಗಲ್ಲ. ನಮಗೆ ಒಂದು ಹನಿ, ಒಂದು ಗ್ಲಾಸ್ ನೀರು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ತಗೊಳಕ್ಕಾಗೋದು. ಹಾಗೇನೆ ಯಾವನಾರ್ಥ ಸರ್ವತಃ ಸಂಪ್ಲುತೋದಕ್ಕೆ, ಎಲ್ಲ ವೇದಗಳನ್ನು ತಿಳಿದಿರೋನು ಕೂಡ, ತತ್ವಜ್ಞಾನಿ ಕೂಡ, ಅವನು ಈ ವಿಚಾರದಲ್ಲಿ ಅವನು ಕೇಂದ್ರೀಕೃತವಾಗಿರ್ತಾನೆ. ನನಗೆ ಎಷ್ಟೋ ಅಷ್ಟೇ, ಎಲ್ಲ ವೇದಗಳು ತಿಳ್ಕೊಂಡ್ರೂ ಸಾರನೂ ಒಂದೇ ಒಂದು ಸ್ವಲ್ಪ ಇರುತ್ತೆ, ಯಾವುದೂ ಬೇರೆ ಥರ ಇರಲ್ಲ, ಎಲ್ಲನೂ ಒಂದೇ ಥರ ಹೇಳುತ್ತೆ, ಎಲ್ಲನೂ ಕರ್ಮಯೋಗದ ಬಗ್ಗೆನೇ ಹೇಳುತ್ತೆ ಹೊರತು ಮಿಕ್ಕಿದ್ದೇನೂ ಹೇಳೋಕ್ಕಾಗಲ್ಲ. ನಿನಗೆ ಹೇಳ್ಬೋದು ಅದು ಸಿಗತ್ತೆ, ಇದು ಸಿಗತ್ತೆ, ಇನ್ನೇನು ಆಗತ್ತೆ, ಒಳ್ಳೆಯದಾಗತ್ತೆ ಅಂತ, ಅದು ನಮಗೆ ಬಂಧನಕ್ಕೆ ಒಳಪಡಿಸುತ್ತೆ ಹೊರತು ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಈ 2 ಶ್ಲೋಕಗಳನ್ನು ಇವತ್ತು ನೋಡೋಣ. ನಾಳೆ ಮುಂದಿನ 2 ಶ್ಲೋಕಗಳನ್ನು ನೋಡ್ತಾ ಮುಂದುವರ್ಸೋಣ. ಎಲ್ಲರಿಗೂ ನಮಸ್ಕಾರ.